ನಮ್ಮಮ್ಮ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ವೈಟ್ ಮಟನ್ ಪಲಾವ್. ಸೊ ಮಟನ್ ಹಾಕೊಳ್ಳಿ. ಇದು ಟೊಮೆಟೊ ಹುಳ ಇದೆ. ನೋಡಿದಾಗ ನನ್ನ ಹೆಂಡತಿ ಸ್ವಪ್ನ ಸುಂದರಿ. ಈರುಳ್ಳಿ ಕಟ್ ಮಾಡ. ಬೇಡ. ಡ್ರಗ್ಸ್ ತಗೊಂತಾನೆ ಗೈಸ್. ವಾವ್. Attention please. Banda masterpiece. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮಮ್ಮ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಸೊ ಅದರಿಂದ ವೇರಿ ಆಗ್ತದೆ ನಾನು ವ್ಲಾಗ್ ಮಾಡೋದು ಎಡಿಟ್ ಮಾಡೋದೆಲ್ಲ. ಬಿಕಾಸ್ ಅವ್ರಿಗಿಂತ ದೊಡ್ಡದು ಏನೂ ಇಲ್ಲ. ಫಸ್ಟು ಅವ್ರ ಕಡೆ ಗಮನ ವಹಿಸೋಣ, ಆಮೇಲೆಲ್ಲ. ಸೊ ನಾನು ಎಲ್ಲೂ ಹೇಳಿಲ್ಲ, ಎಲ್ಲೂ ಬಿಟ್ಕೊಟ್ಟಿಲ್ಲ, ಲೈಕ್ ಏನಾಗಿದೆ ಅವ್ರಿಗೆ ಎತ್ತ ಅದು ಇದು ಅಂತ ಅಂದ್ಬಿಟ್ಟು ಎಲ್ಲೂ ತೋರಿಸ್ಕೊಂಡು ಇಲ್ಲ ನಾನು ಆ ಥರ ಬೇಜಾರಾಗಿದ್ದೀನಿ ಅಂತ ನನ್ನ ಸರ್ಕಲ್ಗೆ ಗೊತ್ತು. ಓಕೆ, ಗೊತ್ತಿದ್ರು ಏನು ಪ್ರಯೋಜನ ಇಲ್ಲ ಬಿಡಿ. ಯಾರಿಗೂ ಏನೇ ಕಷ್ಟ ಬಂದ್ರೂ ಎದುರಿಸಿ ನಿಲ್ಲಬೇಕು, ಜನಕ್ಕೆ ಗೊತ್ತಾಗದಿರಂಗೆ ಬದುಕಬೇಕು. ನಾನಂತೂ ಎಸ್ಪೆಷಲಿ ಲೈಕ್ ನಂಗೆ ನೋವು ಇದ್ದರೆ ನಾನು ಯಾರಿಗೂ ತೋರಿಸ್ಕೊಳ್ಳಲ್ಲ. ನಾನು ಖುಷಿಯಾಗಿ ನೆಮ್ಮದಿಯಾಗಿದ್ದರೆ ಹಂಗೆ ಇದ್ಬಿಡ್ತೀನಿ. ನಂಗೆ ನೋವಿದ್ರೂ ಹಂಗೆ ಇದ್ಬಿಡ್ತೀನಿ, ಬಟ್ ಒಳಗಡೆ ಇರುತ್ತೆ ಅಷ್ಟೇ. ಅದು ಆಗ ನಾನು ಮುಂಚೆನೂ ಹಂಗೆ ಬಂದಿರೋದು. ಇವತ್ತು ನಾನು ಸ್ಪೆಷಲಾಗಿ ಮಟನ್ ಪಲಾವ್ ಮಾಡ್ತಾಯಿದ್ದೀನಿ. ಅದು ವೈಟ್ ಮಟನ್ ಪಲಾವ್, ಕೈಂಡ್ ಆಫ್ ಬಿರಿಯಾನಿ. ಗೊತ್ತಲ್ಲ, ಜಾಸ್ತಿ ಮಸಾಲೆ ಇಲ್ದೇ ಹೆಂಗೆ ಮಾಡೋದು ಸಿಂಪಲ್ಲಾಗಿ ಮಟನ್ನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ನನ್ನ ವ್ಲಾಗ್ ನೋಡಿ, ಓಕೆನಾ? ಬನ್ನಿ. ಮಟನ್ ಇದೆ ಇಲ್ಲಿ. ಈಗ ಈ ಮಟನ್ನ ತೊಳ್ಕೋಬೇಕು. ಹಾಂ, ಟಿವಿನಾ ಇದು ಮಾಡು. ಇವಾಗ ಮಟನ್ನ ಇಲ್ಲಿಗೆ ಹಾಕ್ಕೊಳ್ಳಿ ಬೋಸಿಗೆ. ಓಕೆ, ಸೊ ಮಟನ್ನ ಹಾಕ್ಕೊಳ್ಳಿ. ಮಟನ್ ಫ್ರೆಶ್ ಆಗಿದೆ, ಸಾಕಾಗಿದೆ. ಬಿರಿಯಾನಿ ಮಾಡಿದ್ರೆ ಇದರಲ್ಲಿ ಆಹಾ ಸೂಪರಾಗಿ ಬರುತ್ತೆ, ಅದ್ಭುತವಾಗಿ ಬರುತ್ತೆ. ಬನ್ನಿ ವಾಶ್ ಮಾಡೋಣ. ಈ ಥರ ಒಂದು ಜಾರ್ಗೆ ಇದನ್ನು ಹಾಕ್ಕೊಳ್ಳಿ. ಇದ್ರಲ್ಲಿ ಏನೇನಿದೆ ಅಂತಂದರೆ ಜೀರಿಗೆ, ಸೋಂಪು, ಮೆಣಸು, ಕಾಳು ಮೆಣಸು. ಓಕೆ, ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿ. ಈ ಥರ ಸುಲಿದಿಟ್ಟಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ಳಿ. ಕಣ್ಣಳ್ತು. ಆ್ಯಂಡ್ ಗೈಸ್ ನೆಕ್ಸ್ಟು ಬರಲಿದೆ ಶುಂಠಿ. ಏನು ಗೊತ್ತಾ, ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮಗೆ. ಶುಂಠಿನ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಈ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಾಕ್ತಾರೆ. ಓಕೆ, ಅದ್ರ ಬದಲು ಅದನ್ನ ನೆನೆಸಿಟ್ಬಿಟ್ಟು ಆ ಮಣ್ಣೆಲ್ಲ ಹೋಗುತ್ತೆ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಡೈರೆಕ್ಟಾಗಿ ಹಾಕ್ಬೇಕು. ಓಕೆ, ಇದನ್ನು ಇದ್ರೊಳಗೆ ಹಾಕಿ ಚೆನ್ನಾಗಿ ಹಾಕಿ. ಖಾರ ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ, ಎಷ್ಟು ಬೇಕೋ ಅಷ್ಟು ಖಾರ ಇರುತ್ತೆ. ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋಣ. ಓಕೆ, ಸಾಕು. ಇಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಆರಾಮಾಗಿರುತ್ತೆ. ಓಕೆ, ಡೀಸೆಂಟ್ ಅಮೌಂಟ್ ಆಫ್ ಹಸಿಮೆಣ್ಸಿನ್ಕಾಯಿ. ಒಂದು 10 ಅಷ್ಟು, 1 2 3 4 5 6 7 8 9 10 ಹಸಿಮೆಣ್ಸಿನ್ಕಾಯಿ ಇದನ್ನ ಇದ್ರೊಳಗೆ ಹಾಕ್ಕೊಳ್ಳಿ. ಊರಿಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸೊ ಈ ಥರ ರುಬ್ಬಿ ಇಟ್ಕೊಂಡಿದ್ದೀವಿ. ರುಬ್ಬಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಏನೇನು ಹಾಕ್ಕೊಬೇಕು ತೋರಿಸ್ತೀನಿ, ಬನ್ನಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳಿ. ಇಷ್ಟ ಅಲ್ವಾ ಮಟನ್ನು? ಮತ್ತೆ ತಿನ್ನೋಣ ನೀನು ಹಂಗಾರೆ. ಮ್ಯಾಕ್ಸ್ ಇದು ಏನಿದೆ ಮ್ಯಾಕ್ಸಿಗೆ ಮಾಡ್ತೀವಿ, ಅದನ್ನು ತಿನ್ಬಿಡು. ಹಾಂ, ವಿಡಿಯೋ ಅದೆಲ್ಲ ಇದರಲ್ಲಿ ಕುಯ್ಯಿ. ಕುಯ್ಯಿನ ಇದ್ರಲ್ಲಿ ಕುಯ್ತು. ಹಂಗಲ್ಲ 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 ಈ ಥರ. ಅದನ್ನೇ ಅದಕ್ಕೆ ನಾನು ಹೇಳಿದ್ದು ಮೂನ್ ಅಂತಾನೆ. ನಾವು ಅದನ್ನೇ ಅಂದಿದ್ದು. ಬಿಡು, ನಾನು ಮಾಡ್ತೀನಿ, ನೀನು ಬೇರೆದ್ ಮಾಡ್ಕೊ. ಬೇರೆದೇನಿಲ್ಲ, ಇದೆ ಫಸ್ಟ್ ಮುಗಿಸ್ಬಿಡೋಣ. ಇಬ್ಬರು ಮಾಡಿದ್ರೆ ಬೇಗ ಆಗುತ್ತೆ. ಅವಳಲ್ಲಿ ಇದು ಮಾಡ್ಕೊಂತಲ್ಲಿ. ಸೊ ನಾವು ಫಸ್ಟ್ ಸ್ಟವ್ ಹಚ್ಚಿ ಕುಕ್ಕರ್ ಇಡೋಣ. ಅಗ್ನಿದೇವ ಕಾಪಾಡಪ್ಪ. ಸೊ ಈ ಥರದ ಒಂದು ದೊಡ್ಡ ಕುಕ್ಕರ್ ಇದ್ರೆ ಅದನ್ನ ಇಟ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕಿ ಮತ್ತು ತುಪ್ಪನೂ ಹಾಕ್ಬೇಕು. ಆಯ್ತಾ, ತುಪ್ಪ. ಚಟ್ನಿ ಮಾಡಿಸೋಣ ಪ್ಲೀಸ್. ಬಿರಿಯಾನಿಗೆ ಚಟ್ನಿ ಮಾಡ್ತಾರೇನೋ.
ಹಂಗೆ ಹಂಗೆ ಕರೆಕ್ಟ್. ಇನ್ನೊಂದು ಸ್ವಲ್ಪ ತೆಳ್ಳಗೆ ಬರಲಿ. ಕ್ಯಾನ್ ಯು ಪ್ಲೀಸ್ ಶಟ್ ಯುವರ್ ಮೌತ್? ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳನ್ನ ಅಂದರೆ ಚಕ್ಕೆ ಲವಂಗ ಪಲಾವ್ ಎಲೆ ಇಲ್ಲಿ ಬರಲ್ಲ, ಇಲ್ಲೇ ಬರುತ್ತೆ. ಸೊ ಅದನ್ನೆಲ್ಲದು ನಿಮ್ಗೆ ಗೊತ್ತಲ್ಲ ಏನೇನು ಹಾಕೋಬೇಕು ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ಅನಾನಸ್ ಹೂವು ಆಮೇಲೆ ಮರಾಠಿ ಮೊಗ್ಗು ಅದನ್ನೆಲ್ಲ ಕಸೂರಿ ಮೇಥಿ ಅದನ್ನೆಲ್ಲ ಇದರೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ತೋರಿಸ್ತೀವಿ. ಆಮೇಲೆ ನೀನ್ ಅದಕ್ಕೆ ಇಷ್ಟ ಬಂದಷ್ಟು ಹಂಗಿಂದ ಇಷ್ಟ ಬಂದಷ್ಟು ಲೆಕ್ಕ ಆದ್ರೂ ಸಿಗುತ್ತೆ. ಸೋಂಪು ಹಾಲಲ್ಲಿ ಎಲ್ಲ ಹಾಕಿ ಕೊಟ್ಟಿದ್ನು. ಹೇಳು ಅವಳು ಮಾತಾಡೋದು ಬರುತ್ತೆ ಮೈಕು. ಏಯ್ ನೀನ್ ಓಕೆ. ಚಕ್ಕೆ ಲವಂಗ ಯಾರು ಮರೀತಾರೆ? ಚಕ್ಕೆ ಲವಂಗ ಎಲ್ಲ ಮೇನ್ ಸ್ಟಾರ್. ಸೊ ಎಲ್ಲದನ್ನು ಒಂದೊಂದು ಹಾಕೊಳ್ಳೋಣ. ಕೈಗೆ ನಿಮ್ಮ ಮನೇಲಿ ಏನೇನು ಇರುತ್ತೋ ಮಸಾಲೆಗಳು ಅವೆಲ್ಲದನ್ನು ಹಾಕಿ ಒಂಚೂರು ಕಸೂರಿ ಮೆಥಿನೂ ಹಾಕಿ ಒಂಚೂರು ಕಸೂರಿ ಮೆಥಿನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಓಕೆ. ಸೊ ಹಿಂಗೆ ತಿರುಗಿಸ್ಕೊಳ್ಳಿ. ಇವಾಗ ಇದಕ್ಕೆ ಈರುಳ್ಳಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ. ಈರುಳ್ಳಿ ಒಂದು ಗೋಲ್ಡನ್ ಬ್ರೌನ್ ಬರಬೇಕು, ಪಿಂಕಿಶ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಜೀರಾ ಸಾಂಬಾರು ರೈಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಯಾರು ಹೆಸರು ಮಾಡ್ಕೊಬೋದು. ಬಟ್ ಜೀರಾ ಸಾಂಬಾರು ಮತ್ತು ಬಾಸುಮತಿ ಆ ಥರದ್ದಿದ್ರೆ ಪ್ರಿಫರೇಬಲ್. ಸೊ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಕೂಡ. ಅದನ್ನು ಪಾತ್ರೆಯಲ್ಲಿ ನೆನೆಸಿಟ್ಕೊಬೇಕು. ಓಕೆ ಬನ್ನಿ ಅದನ್ನ ನೆನೆಸಿಟ್ಕೊಳ್ಳೋಣ. ಹೆಂಗ್ ಮಾಡ್ತೀಯಾ? 2 3 ಸಾಲುತ್ತಲ್ಲ. ಈ ರೈಸ್ ಏನಿದೆ ಇದನ್ನು 3 ಗ್ಲಾಸ್ ಎತ್ಕೊಂಡಿದ್ದೀನಿ. ಈ 3 ಗ್ಲಾಸ್ನ ನೆನೆಸಿ ಇಟ್ಕೊಳ್ಳೋಣ ಬನ್ನಿ. ಸೊ ಚೆನ್ನಾಗಿ ತೊಳ್ಕೊಬೇಕು. ಇನ್ನೂ ಗೋಲ್ಡನ್ ಬ್ರೌನ್ ಆಗಿಲ್ಲ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬಿರಿಯಾನಿ ಅಲ್ವಾ, ಸ್ವಲ್ಪ ಫ್ರೈ ಆಗಬೇಕು. ಬೇರೆ ಪಲಾವ್ ಗಿಲಾವೆಲ್ಲ ಆದರೆ ಅರ್ಧಂಬರ್ಧ ಹಾಕ್ಬಿಟ್ಟು ಜೈ ಅನ್ಸ್ಬಿಡ್ಬೋದು. ಬಟ್ ಬಿರಿಯಾನಿ ಈ ಆನಿಯನಿಂದ ಸ್ವಲ್ಪ ಟಚ್ ಕೊಟ್ಟರೆ ಅದೊಂಥರ ಟೇಸ್ಟ್ ಡಿಫರ್ ಆಗುತ್ತೆ. ಐ ಮೀನ್ ಆನಿಯನ್ನ ಫ್ರೈ ಮಾಡಾಕಿದ್ರೆ ಆ ಟೇಸ್ಟ್ ಡಿಫರ್ ಆಗುತ್ತೆ. ಆಮೇಲೆ ಆನಿಯನ್ ಚೆನ್ನಾಗಿ ಫ್ರೈ ಮಾಡಿದ್ರೆ ಎಣ್ಣೆಲಿ ಅದು ಟೇಸ್ಟ್ ಡಿಫರ್ ಆಗುತ್ತೆ. ನಾನು ನಾಟಿ ತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ಡಿಫರ್ ಆಗುತ್ತೆ. ಒಂಚೂರು ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ನಾಟಿ ಥರ ಇರುತ್ತೆ. ಆಮೇಲೆ ನಮ್ಗೆ ಅದೇ ಬೇಕು. ಓಕೆ. ಸೊ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಆನಿಯನ್ ಫ್ರೈ ಆಗ್ತಿದೆ ಅಂದ ತಕ್ಷಣವೇ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಬನ್ನಿ ಮಸಾಲೆನ ಹಾಕೋಣ. ನಾನು ಕೈ ತೊಳ್ದು ನಿನ್ಗಿಂತ ಹೈಜೀನ್ ಆಗಿದ್ದೀನಿ ನಾನು. ಎಕ್ಸ್ಕ್ಯೂಸ್ ಮೀ ಲೇಡಿ, ಸ್ಲಮ್ ಲೇಡಿ. ಈ ಮಸಾಲೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ಇದನ್ನ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಗುಡ್. ಬೇಸ್ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಓಕೆ ಗೈಸ್, ಇದಕ್ಕೆ ಸೀಕ್ರೆಟಾಗಿ ಇನ್ನೊಂದು ಇದನ್ನು ಹಾಕಬೇಕು. ಏನಪ್ಪ ಅಂತಂದರೆ ಟೊಮ್ಯಾಟೊ. ಇದು ಟೊಮೆಟೊ ಹುಳ ಇದೆ. ಎಲ್ಲಿದೆ? ನೆನ್ನೆ ಎಷ್ಟು ಇಲ್ಲಿ ತೊಟ್ಟತ್ರ ಎಲ್ಲ ಟೊಮೆಟೊಲು ಇರೋಲ್ಲ. ಸ್ಪೇಸ್ ಮಟನ್ ಹಾಕೋಣ. ಮಟನ್ ಮಾತ್ರ ಸಾಕಾಗಿದೆ. ನಂಗೆ ಗೊತ್ತು ನೀನು ಏನಕ್ಕೆ ಇಲ್ಲಿ ಬಂದಿದ್ಯಾ ಅಂತ. ಮಟನ್
ಮಟನ್ನು ಕುಕ್ಕರ್ಲಿದೆ. ಇವಾಗ ಇದಕ್ಕೆ 1 ಗ್ಲಾಸ್ ನೀರನ್ನ ಹಾಕೋಣ. ಅದು ಮಸಾಲೆ ಇತ್ತಲ್ಲ ಅದಕ್ಕೆ ಹಾಕಿರೋ ನೀರು ಅಂತ ಹೇಳ್ಬಿಡು, ಆಮೇಲೆ ಅದಕ್ಕೂ ಏನಾದ್ರು ಅನ್ಕೊಳ್ತಾರೆ ಜನ. ಅದು ಯಾವ ನೀರು ಅಂತ ಅಂದರೆ, ಇವಾಗ ಮಸಾಲೆ ನಾವು ಹಾಕಿದ್ವಲ್ಲ ಮಿಕ್ಸಿಲಿ ಒಂಚೂರು ಇತ್ತಲ್ಲ, ಅದಕ್ಕೆ ನೀರು ಹಿಡಿದು ಮಿಕ್ಸ್ ಮಾಡಿ ಹಾಕಿರೋಂಥ ನೀರು. ಜನ ಏನು ಅಂದ್ಕೊಳ್ಳಲ್ಲ, ಅವ್ರಿಗೆ ಗೊತ್ತು ನನ್ನ ಬಗ್ಗೆ, ನಾನಿಷ್ಟು ನೀಟಾಗಿ ಮಾಡ್ತೀನಿ ಅಂತ. ದೊಡ್ಡದಾಗಿ ಬಂದ್ಬಿಟ್ಲು ಹೇಳೋಕೆ. ಸರಿ ಬಾ, ಉಪ್ಪು ಹಾಕೋಣ. ಉಪ್ಪು, ಸಾಲ್ಟ್. ನೋಡಿದಾಗ ನನ್ನ ಹೆಂಡತಿ ಸ್ವಪ್ನ ಸುಂದರಿ. 1-2 ಗ್ಲಾಸ್ ನೀರು ಹಾಕ್ಕೊಂಡು ಇಷ್ಟು 2 ಗ್ಲಾಸ್ ಹಾಕೊಳ್ಳಿ. 2 ಗ್ಲಾಸ್ ಹಾಕ್ಕೊಂಡು ಇವಾಗ ಕುಕ್ಕರ್ನ ಮುಚ್ಚಬೇಕು. ಓಕೆ, ಒಂದು 3-4 ವಿಜಿಲ್ ಕೂಗಬೇಕು. ಮಟನ್ ಬೇಯಬಾರ್ದ, ಮಟನ್ ಬೇಯಬೇಕು. ಸೊ ಅದಕ್ಕೆ ಒಂದು 3-4 ವಿಜಿಲ್ ಕೂಗಿಸ್ಬೇಕು. ಸೊ ಇದು 3-4 ವಿಜಿಲ್ ಕೂಗಲಿ, ಮುಚ್ಚಿ ಇಡೋಣ. ಸೊ ಇದಕ್ಕೆ ಮಿಂಟ್ ಲೀವ್ಸ್ ಹಾಕೋಣ, ಕೊತ್ತಂಬರಿ ಸೊಪ್ಪು ಹಾಕೋಣ. ಅಂತ ಅದು ಇಡ ಈರುಳ್ಳಿ ಕಟ್ ಮಾ. ಇಂಡಿಯನ್ ಬಾಗುಂಡ ಲೈಟ್. ಸೊ ಹಿಂಗೆಲ್ಲ ಮಾತಾಡ್ಕೊಂಡು ನಾವು ಮಾಡಕ್ಕೆ ಬರಲ್ಲ. ಕುಕ್ಕಿಂಗ್ ಒಂದು ಕಲಾತ್ಮಕಕ್ಕೂ ಸರಿ. ರೀತಿಯಿಂದ ಅಡುಗೆ ಮಾಡೋದು ಅದೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಕಲಿಬೇಕು, ಚೆನ್ನಾಗಿದೆ. ಡ್ರಗ್ಸ್ ತೊಗೊಂತಾನೆ ಗೈಸ್. ವಾವ್. ಸೊ ಗೈಸ್ ಮಟನ್ನು ಕಂಪ್ಲೀಟಾಗಿ ಬೆಂದಿದೆ. ಸೂಪರಾಗಿ ಬಂದಿದೆ. ಸೊ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಹಾಕ್ಕೊಂಡು ಅಕ್ಕಿ ಹಾಕೊಳ್ಳೋಣ. ಸೊ ಬನ್ನಿ ಹೆಂಗಾಗುತ್ತೆ ತೋರಿಸ್ತೇನೆ. ಸೊ ಗೈಸ್ ಇವಾಗ ಇಷ್ಟ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಡಿಫ್ರೆಂಟ್ ಆಗಿದೆ ಅಲ್ಲ ಗೈಸ್ ಇದು. ಯೂಶ್ವಲಿ ಫ್ರೈಗೆ ಹಾಕುವಂತಾರೆ ಟೊಮೆಟೊ, ಬಟ್ ಇದಕ್ಕೆ ಟೊಮೆಟೊ ಹಾಕೋಣ. ಸೊ ಗೈಸ್ ಇವಾಗ ರೈಸ್ ಹಾಕೊಳ್ಳೋಣ. ಇದಕ್ಕೆ ಜೀರಾ ಸಾಂಬಾರ್ ರೈಸ್ ನೆನ್ಸಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಚೆನ್ನಾಗಿ ಬಂತ. ಓ, ಅಕ್ಕಿ ಹಾಕಿದ್ದು ನೋಡಿದ್ರಲ್ಲ, ಟೇಸ್ಟ್ ನೋಡಿದ್ವಿ. ಹೇಳೋದು ಬೇಡ, ಆಮೇಲೆ ಹೇಳ್ತೀನಿ, ಎಲ್ಲರ ಥರ ಕೇಳ್ತಿ. ಸೊ ಇವಾಗ ಇದೇನಾಗ್ತಿದೆ ಅಂತಂದರೆ, ಇವಾಗ ಕುದಿಬೇಕಿದು, ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ತಕ್ಷಣವೇ ಒಂದ್ಸಲ ತಿರುಗಿಸ್ಬಿಟ್ಟು ಕ್ಯಾಪ್ ಮುಚ್ಚಿ 1 ವಿಜಿಲ್ ಕೂಗಿಸ್ಬೇಕು. ಓಕೆ, ಇಷ್ಟೇ. ಸೊ ಗಾಯ್ಸ್, ವಾವ್, ಜಸ್ಟ್ ವಾವ್ ನೋಡಿ. ಇವಾಗ ಇದನ್ನು ಮುಚ್ಚಿಡೋಣ. ಓಕೆ, ಮುಚ್ಚಿ 1 ವಿಜಿಲ್ ಕೂಗಿಸ್ಬೇಕು. 3, 2, 1. ಇಲ್ಲ ಏನಾಗಿರಲ್ಲ. ಓ ಗೈಸ್, ಸಕ್ಕತ್ತಾಗಿ ಬಂದಿದೆ ಗೈಸ್. ಇನ್ನೊಂಚೂರ ಗ್ಲಾಸ್ ಹಾಕ. ಮಟನ್ ಪೀಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ, ಹೆಂಗಿದೆ ಬಾಯ್ಬಿಟ್ಟು ಹೇಳು. ನನ್ನ ತಂಗಿ ಲೋಪರ್ ಚೆನ್ನಾಗಿದೆ ಗೈಸ್, ಸೂಪರ್ ಇದೆ. ಧ್ರುವ ತಿನ್ನು ಅಂತಂದರೆ ನಾಯಿಗೆ ಊಟ ಹಾಕೋಕೆ ಹೋಗೋಣ. ವೈಟ್ ಪಲಾವ್, ಮೈಸೂರು ವೈಟ್ ಪಲಾವ್. ಹೇಗಿದೆ? ನಂಗಂತೂ ಸೂಪರ್ ಆಗಿ. ಅಜಯ್ ಹೆಂಗೆ ಗೈಸ್? ಈ ಡ್ರಾಮಾ ಸೀನಿಯರ್ಸ್ ಅಂತಿದ್ರೆ ನಮ್ಮ ಅಜ್ಜಿ ಹೋಗೋದು ಅಂತೆಲ್ಲ ಹೇಳ್ತವ್ರೆ. ನಿಮಗೆ ಡ್ರಾಮಾ ಜೂನಿಯರ್ಸ್ಗೂ ಹೋಗೋ ಯೋಗ್ಯತೆ ಇಲ್ಲ, ನೀವು ಅಜ್ಜಿ ಬಗ್ಗೆ ಮಾತಾಡ್ತೀರಾ. ನಾಚಿಕೆ ಆಗಬೇಕು ಸಂಜನಾ.
ಓಕೆ ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದು ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಎಲ್ಲ ಬಾಯ್ ಹೇಳ್ಬಿಡಿ. ಇಲ್ಲೇ ಇದ್ದೀವಿ, ಎಲ್ಲೂ ಹೋಗಿಲ್ಲ. ಏನಾಯ್ತು ನಿಂಗೆ? ಭಯ ಆಯ್ತಾ? ಭಯ ಆಯ್ತಾ? ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು